ಆಚಾರ್ಯ ಪಾಠ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮನಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 15ನೇ ಶ್ಲೋಕ ಆಗಿದೆ ಅಲ್ಲ? 17ನೇ ಅಧ್ಯಾಯ 16 ಆಗಿದೆ. 16 ಆಗಿದೆನಾ? ಹೌದು, 17 ಆಗ್ಬೇಕು ಆಚಾರ್ಯ. 17 ಆಗಿದೆ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ತಪ ಉಚ್ಯತೆ. ವಾಂಗ್ಮಯ ತಪಸ್ಸು ಯಾವುದು? ಮಾನಸ ತಪಸ್ಸು ಯಾವುದು? ಈ ವಾಕ್, ಮನಸ್ಸು ಮತ್ತು ಶಾರೀರಿಕ ತಪಸ್ಸು ಇವೆಲ್ಲ ಯಾವುದು ಅಂತ ಹೇಳಿ, ಇದರಲ್ಲಿ ಟೋಟಲಿ ತಪಸ್ಸು ಅನ್ನುವಂಥದ್ದು ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಅನ್ನೋದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಯಾವ ಜನರು 3 ರೀತಿಯಾದ ತಪಸ್ಸಿದೆ ಅರ್ಜುನ. ಯಾವ ಜನರು ಉತ್ತಮವಾದ ಶ್ರದ್ಧೆಯಿಂದ ಫಲವನ್ನ ಬಯಸದೇನೆ ಪರಮಾತ್ಮ ಸಂತುಷ್ಟನಾಗಲಿ ಎನ್ನುವಂತಹ ಫಲವಿರಬೇಕಂತೆ. ಅವರಿಗೆ ಅಪೇಕ್ಷೆ ಅದೇ ಇರಬೇಕಂತೆ. ನನಗೇನೂ ಬೇಡ, ಪರಮಾತ್ಮ ಸಂತುಷ್ಟನಾಗಬೇಕು. ಕಿಮಲಭ್ಯಂ ಭಗವತೆ ಶ್ರೀನಿಕೇತನೆ. ಪರಮಾತ್ಮ ಪ್ರಸನ್ನನಾದರೆ ಯಾವುದು ಅಸಾಧ್ಯ? ಯಾವುದು ಅಸಾಧ್ಯ? ಆದ್ದರಿಂದ ಅಸಾಧ್ಯ ಬಿಡಿ, ಮುಖ್ಯವಾಗಿ ನಮ್ಮ ಪರಮಾತ್ಮ ಸಂತುಷ್ಟನಾಗಬೇಕು. ಅಫಲಾಕಾಂಕ್ಷಿಭಿ ಯುಕ್ತೈಃ ಎಂಬ ಅನುಸಂಧಾನದಿಂದ ಮಾಡುವಂತಹ ತಪಸ್ಸು ಏನಿದೆ, ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ. ನಾವು ಮಾಡುವಂತಹ ಈ ಕೆಲಸವೂ ಕೂಡ ಪರಮಾತ್ಮನ ಪ್ರೇರಣೆಯಿಂದಲೇ ಮಾಡ್ತಾ ಇದ್ದೇವೆ. ತಂದ ಮೇಲೆ ನಮ್ದೇನೂ ಅಲ್ಲಿ ಯಾವ ಒಂದು ಕರ್ತೃತ್ವವೇ ಇಲ್ಲ, ಶಕ್ತಿಯೇ ಇಲ್ಲ ಅಂತಂದ ಮೇಲೆ ಇಂತಹ ಉಪವಾಸಾದಿಗಳನ್ನೆಲ್ಲ ಮಾಡ್ತೇವೆ. ನಮ್ಮ ಹತ್ರ ಅಷ್ಟು ಶಕ್ತಿ ಇದೇನಾ? ವಿಚಾರ ಮಾಡ್ರಿ. ಒಳಗಡೆ ನಿಂತು ಮಾಡಿಸೋವನು ಅವನೇ, ಆ ರೀತಿ ಮನಸ್ಸನ್ನು ಕೊಡುವವನು ಅವನೇ, ಎಲ್ಲ ಅವನೇ ಒಳಗಡೆ ನಿಂತು ಮಾಡಿಸಿ ನಮಗೆ ಫಲವನ್ನು ಕೊಡ್ತಾನೆ. ಅಂತಂದ ಮೇಲೆ ಫಲವನ್ನು ಬೇಡಲಿಕ್ಕೆ ನಮ್ಗೆ ಅಧಿಕಾರವೇ ಇಲ್ಲ. ನಮ್ಮದು ಏನಾದರೂ ಸ್ವಂತ ಇತ್ತು ಅಂತಾದರೆ, ಒಂದು ಪ್ರಯಾಸ ಇತ್ತು ಅಂತ ಒಂದು ಆವಾಗ ಕೇಳಲಿಕ್ಕೆ ಸ್ವಲ್ಪ ಮುಖ ಇರ್ತಿತ್ತು, ಫಲ ಕೊಡಪ್ಪ ಇದು ಅಂತ. ನಮ್ಮದು ಅನ್ನೋದೇನು ಇಲ್ವೇ ಇಲ್ಲ ಅಲ್ಲಿ. ಈ ರೀತಿ ವಿಚಾರ ಮಾಡಿ ಯಾವ ಫಲವನ್ನು ಬಯಸದೇನೆ ಪರಮಾತ್ಮ ಸಂತುಷ್ಟನಾಗಲಿ ಎನ್ನುವ ಅನುಸಂಧಾನದಿಂದ ಯಾರು ತಪಸ್ಸನ್ನು ಮಾಡ್ತಾರೋ, ಈ 3 ರೀತಿಯಾದ ತಪಸ್ಸು ಕೂಡ ಅದು ಸಾತ್ವಿಕವಾದ ತಪಸ್ಸು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ.
ನರೈಹಿ ಜನರಿಂದ ಮಾಡಲ್ಪಡುವ, ನರೈಹಿ ಜನರಿಂದ ಮಾಡಲ್ಪಡುವ, ತತು ತಪಃ ಆ ತಪಸ್ಸು, ತತು ತಪಃ ಆ ತಪಸ್ಸು ತ್ರಿವಿಧಂ ಮೂರು ರೀತಿಯಾದದ್ದು. ತ್ರಿವಿಧಂ ಮೂರು ರೀತಿಯಾದದ್ದು. ಪರಯಾ ಉತ್ತಮವಾದ, ಶ್ರದ್ಧೆಯ ಶ್ರದ್ಧೆಯಿಂದ, ಅಫಲಾಕಾಂಕ್ಷಿಭಿಃ ಅಫಲಾಕಾಂಕ್ಷಿಭಿಃ ಯುಕ್ತೈಃ ಫಲವನ್ನ ಬಯಸದೆ, ಫಲವನ್ನ ಬಯಸದೆ ಪರಮಾತ್ಮನು ಸಂತುಷ್ಟನಾಗಲಿ ಎಂಬ ಅನುಸಂಧಾನದಿಂದ ಪರಮಾತ್ಮನು ಸಂತುಷ್ಟನಾಗಲಿ ಎಂಬ ಅನುಸಂಧಾನದಿಂದ ಮಾಡುವ ತಪಸ್ಸು ಸಾತ್ವಿಕಂ ಪರಿಚಕ್ಷತೆ. ಸಾತ್ವಿಕವೆನ್ನುತ್ತಾರೆ. ಇಲ್ಲಿ ಫಸ್ಟಿಗೆ ನರೈಹಿ ಅಂತ ಬರ್ಕೊಂಡ್ರಲ್ಲ, ನರೈಹಿ ತಪ್ತಂ ಅಂತ ಬರ್ಕೊಳ್ಳೋಣ. ತಪ್ತಂ ಅನ್ನೋದನ್ನ ಬಿಟ್ಟೆ, ಆ ಶಬ್ದವನ್ನು ಬಿಟ್ಟೆ. ನರೈಹಿ ತಪ್ತಂ ಜನರಿಂದ ಮಾಡಲ್ಪಡುವ ತಪಸ್ಸು ಅಂತ ಅರ್ಥ. ತತು ತಪಃ ಆ ತಪಸ್ಸು ಮೂರು ವಿಧ. ಹೀಗೆ ತತು ತಪಃ ಅದಕ್ಕೆ ಆ ತಪಸ್ಸು ಅಂತ ಬರೆಸಿದ್ದೇನೆ. ನರೈಹಿ ತಪ್ತಂ ಅಂತ ಬರ್ಕೊಳ್ಳಿ, ಜನರಿಂದ ಮಾಡಲ್ಪಡುವ ತಪಸ್ಸು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ರಾಜಸವಾದ ತಪಸ್ಸು ಯಾವುದು ಗೊತ್ತಾ? ಸಮಾಜದಲ್ಲಿ ಪ್ರೆಸ್ಟೀಜ್ಗೋಸ್ಕರ, ಗೌರವಕ್ಕೋಸ್ಕರ, ಮತ್ತೊಬ್ಬರು ನನ್ನನ್ನು ಹೊಗಳಬೇಕು ಅನ್ನುವಂತಹ ಆಸೆ, ಹೊಗಳಿಕೆಗೋಸ್ಕರ, ಎಲ್ಲರೂ ನಮಗೆ ಆದರ ಆತಿಥ್ಯವನ್ನು ಮಾಡಬೇಕು, ಅದನ್ನು ನಾವು ಸಂಪಾದನೆ ಮಾಡಬೇಕು ಎನ್ನುವಂತಹ ದುರಾಸೆಯಿಂದ, ಕಪಟದಿಂದ ಮಾಡುವಂತಹ ಆ ತಪಸ್ಸೇನಿದೆ ಅದು ರಾಜಸ. ಅದು ಅಧ್ರುವವಾದ, ಚಲವಾದ,
ಫಲವನ್ನು ನೀಡುತ್ತೆ. ಅರ್ಥಾತ್ ಧ್ರುವ ಅಲ್ಲದೇ ಇರುವ, ಗಟ್ಟಿಯಾಗಿ ಅಲ್ಲದೇ ಇರುವಂತಹ, ಚಲ ಅನಿತ್ಯವಾಗಿರುವಂತಹ, ನಶಿಸಿ ಹೋಗುವಂತಹ ಫಲವನ್ನ, ಅರ್ಥಾತ್ ಬರೀ ಸ್ವರ್ಗಾದಿ ಫಲಗಳನ್ನು ನೀಡುತ್ತೆ. ಅವೆಲ್ಲ ಅನಿತ್ಯರಿ. ಸಣ್ಣ ಸಣ್ಣ ಲೋಕ, ನಕ್ಷತ್ರ ಲೋಕಗಳಿವೆ, ಕೆಲವೊಂದು ಸುಖಮಯವಾದ ಲೋಕಗಳೇ ಇವೆ. ಅಲ್ಲಿ ಹೋಗಿ ಮತ್ತೆ ಪುಣ್ಯ ಎಷ್ಟು ಸಂಪಾದನೆ ಮಾಡಿರುತ್ತೇವೋ ಅಲ್ಲಿ ಅದನ್ನು ಖಾಲಿ ಮಾಡಿದಾಗ ಬರೋದು. ಯಾರು ನಮ್ಮನ್ನು ಹೆಚ್ಚು ಹೊಗಳುತ್ತಾರೋ ಅವರಿಗೆ ನಮ್ಮ ಪುಣ್ಯ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಅವರು ಹೊಗಳಿದ್ದನ್ನು ನಾವು ಮನಸ್ಸಿಗೆ ತಗೊಂಡಾಗ, ಓ ಸರಿ ಸರಿ ಸರಿ, ಹಾಗೆ ಹಾಗೆ ಆಗಲಿ ಆಗಲಿ, ಆನಂದ, ಒಳಗಿಂದೊಳಗೆ ಆನಂದ ಪಡೆದಿರ್ತಾನೆ ವ್ಯಕ್ತಿ. ಆಹಾ ಹಾ ಹಾ, ಆವಾಗ ನಮ್ಮ ಪುಣ್ಯ ಹ್ರಾಸವಾಗುತ್ತೆ. ನಾವು ಅದನ್ನು ಸ್ವೀಕಾರ ಮಾಡದೇ ಇದ್ದಾಗ, ನಿಂದನೆಯನ್ನು ಈ ಪ್ರಶಂಸೆಯನ್ನು ಎರಡನ್ನೂ ಸಮಾನವಾಗಿ ನೋಡಬೇಕು. ತುಲ್ಯೋ ನಿಂದಾ ಪ್ರಶಂಸೆಯೋ ಎಂದು ಹೇಳಿದ್ದ ಕೃಷ್ಣ. ನಿಂದೆಯಲ್ಲಿ, ನಿಂದನೆಯಲ್ಲಿ, ಪ್ರಶಂಸೆಯಲ್ಲಿ ಸಮಾನವಾದ ಒಂದು ಭಾವನೆ ಇರಬೇಕು. ಅವನು ಜ್ಞಾನಿಯಾಗಬಲ್ಲ. ಅನಿತ್ಯವಾದ ಫಲವನ್ನು ಇದು ಕೊಡುತ್ತದೆ. ಅರ್ಥಾತ್ ಇನ್ನೊಂದು, ಕೆಲವೊಮ್ಮೆ ಅನಿತ್ಯವಾದ ಫಲವನ್ನೂ ಕೊಡುತ್ತೆ, ಕೆಲವೊಮ್ಮೆ ಫಲವನ್ನೇ ಕೊಡೋದಿಲ್ಲ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ಅರ್ಥ ಬರ್ಕೊಳ್ಳಿ. ಸತ್ಕಾರ ಮಾನ ಪೂಜಾರ್ಥ, ಒಟ್ಟಿಗೆ ಬರ್ಕೊಳ್ಳಿ. ಸತ್ಕಾರ ಮಾನ ಪೂಜಾರ್ಥಂ, ಸಮಾಜದಲ್ಲಿ ಗೌರವ, ಪ್ರಶಂಸೆ, ಆದರವನ್ನು, ಸಮಾಜದಲ್ಲಿ ಗೌರವ, ಪ್ರಶಂಸೆ, ಆದರವನ್ನು ಗಳಿಸಬೇಕೆಂಬ ದುರಾಸೆಯಿಂದ ಗಳಿಸಬೇಕೆಂಬ ದುರಾಸೆಯಿಂದ ದಂಭೇನ ಚ ಯತ್ ಕ್ರಿಯತೆ, ದಂಭೇನ ಚ ಅಹಂಕಾರದಿಂದಲೂ ಕೂಡ, ದಂಭೇನ ಚ ಅಹಂಕಾರದಿಂದಲೂ ಕೂಡ ಯತ್ ಕ್ರಿಯತೆ, ಯತ್ ತಪಃ ಕ್ರಿಯತೆ, ಯತ್ ತಪಃ ಕ್ರಿಯತೆ, ಯಾವ ತಪಸ್ಸು ಮಾಡಲ್ಪಡುತ್ತೋ ರಾಜಸಂ ಪ್ರೋಕ್ತಂ, ಅದನ್ನ ರಾಜಸ ತಪಸ್ಸು ಎಂದು ಹೇಳುತ್ತಾರೆ. ತದಿಹ, ಆ ತಪಸ್ಸಾದರೋ ತದಿಹ, ಆ ತಪಸ್ಸನ್ನಾದರೂ, ಆ ತಪಸ್ಸನ್ನು, ಏನು ಹೇಳಿದೆ ನಾನು ತದಿಹಕ್ಕೆ? ಆ ತಪಸ್ಸನ್ನಾದರೂ ಆ ರಾಜಸಂ, ರಾಜಸಂ ಪ್ರೋಕ್ತಂ ಅಂತ ಹೇಳಿದಿನಲ್ಲ,
ಹೌದಾಚಾರ್ಯ. ಹಾ ಸರಿ, ಹೇಳಿದ್ದೀರಾ? ಅದಾದ್ಮೇಲೆ ಅಲ್ಲ, ಅದಾದ್ಮೇಲೆನೆ ತದಿಹ ಅಲ್ಲ. ಹೌದು ಹಾ ಸರಿ, ಹೌದು. ತದಿಹ ಆ ಹೌದು. ತಪಸ್ಸು ಅಂತ ಬರ್ಕೊಳ್ಳಿ. ಆ ತಪಸ್ಸನ್ನಾದರೂ ಬೇಡ. ಆ ತಪಸ್ಸು ಚಲಂ ಅನಿತ್ಯವಾದ ಅಧ್ರುವಂ ನಾಶ ಸಹಿತವಾದ ಫಲವನ್ನು ನೀಡುತ್ತದೆ. ಅಧ್ರುವಂ ನಾಶ ಸಹಿತವಾದ ಫಲವನ್ನ ನೀಡುತ್ತದೆ. ಪ್ರಶ್ನೆಯಿಂದ ಕೇಳಿ. ಸರಿ, ಮುಂದೆ ಹೋಗೋಣ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ ಸಾಧನಾರ್ಥಂ ವಾ ತತ್ತಾಮಸಮುದಾಹೃತಂ. ಅವಿವೇಕತನದಿಂದ ಅರ್ಥಾತ್ ಅಜ್ಞಾನದಿಂದ, ದುರಾಗ್ರಹದಿಂದ, ಮತ್ತೊಬ್ಬರಿಗೆ ಕೆಟ್ಟದಾಗಬೇಕು ಎನ್ನುವಂತಹ ಭಾವನೆಯಿಂದ ತನಗೆ ತಾನೇ ಹಿಂಸೆಯನ್ನು ನೀಡುವ ಮೂಲಕ, ಅಥವಾ ಪ್ರಾಣಿ ಬಲಿ ಮುಂತಾದ ದೇವತೆಗಳಿಗೆ ಕೊಡುವಂತಹ ಪ್ರಾಣಿ ಬಲಿ ಏನಿದೆ ಅದನ್ನೆಲ್ಲ ಮಾಡುವ ಮೂಲಕ ದೊಡ್ಡ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೇನೆ ಅಂತ ಯಾರು ಅನ್ಕೊಳ್ತಾರೋ ಆ ಒಂದು ಎಲ್ಲ ಕ್ರಿಯೆಗಳು ತಾಮಸವಾದ ತಪಸ್ಸು. ಅಜ್ಞಾನದಿಂದ ಮಾಡೋದಲ್ಲ, ತಲೆಗೆ ಬಂತು ಅಂದ ತಕ್ಷಣ ಇವತ್ತೇ ಮಾಡಿಬಿಡೋದು ಅಲ್ಲ. ಸರಿಯಾಗಿ ವಿಚಾರ ಮಾಡ್ರಿ, ಅದಕ್ಕೆ ಏನು, ಅದರಿಂದ ಏನಾಗತ್ತೆ, ಸರಿಯಾಗಿ ವಿಚಾರ ಮಾಡಬೇಕು. ತನಗೆ ತಾನೇ ಹಿಂಸೆಯನ್ನು ಕೊಡೋದು ಈ ಜೈನರೆಲ್ಲ ಮಾಡ್ತಾರೆ. ತಮ್ಮ ಕೂದಲುಗಳನ್ನು ತಾವೇ ಕಿತ್ಕೊಳ್ಳೋದು, ತಲೆಯಲ್ಲಿರೋದು. ಕೇಶೋಲ್ಲುಂಚನಂ ಪರಮಸುಖಂ, ಕೇಶೋಲ್ಲುಂಚನಂ ಪರಮಸುಖಂ ಅಂತ. ಎಷ್ಟು ಕಷ್ಟ ಅದೆಲ್ಲ. ವೃಷಭನಾಮಕ ಪರಮಾತ್ಮ ಮಾಡಿ ತೋರಿಸಿದ್ದು ಯಾರಿಗೆ? ಅಜ್ಞಾನಿಗಳಿಗಾಗಿ. ಅದೇ ದೊಡ್ಡ ಧರ್ಮ ಆಗಿ ಬಂತು. ನಾವೇ ಹಿಂಸೆಯನ್ನು ಕೊಡಬಾರದು ರೀ. ಆಚಾರ್ಯ ಹೀಗಾದರೆ ಹೇಗೆ? ಏಕಾದಶಿ ಉಪವಾಸ ನಮಗೆ ನಾವೇ ಹಿಂಸೆ ಕೊಡೋದಲ್ವಾ? ಒತ್ತೊಂದು ದಿನ ಎಲ್ಲ ಷಡ್ರಸಗಳನ್ನು ಬಿಟ್ಟಿರಬೇಕು ಅಂದರೆ ಹೇಗೆ ಆಚಾರ್ಯ? ಷಡ್ರಸಗಳನ್ನು ಬಿಟ್ಟು ಯಾವುದು ಒಂದು ರಸ ಬಿಡ್ಬೋದು ಅಂದರೆ ಏನೋ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡ್ರಿ, ಅದರಲ್ಲೂ ಅಡ್ಜಸ್ಟ್. ಎಲ್ಲವನ್ನೂ ಬಿಡಬೇಕು ಹಾಗಲ್ಲ. ಅದನ್ನು ಮಾಡೋದ್ರಿಂದ ನಿಮ್ಮ ಶರೀರ ಬಹಳ ವೀಕ್ ಆಗತ್ತೆ ಅಂತಂದರೆ ದಯವಿಟ್ಟು ಮಾಡಬೇಡಿ. ನಮ್ಮ ಧರ್ಮ ಅದನ್ನು ಹೇಳೋದೇ ಇಲ್ಲ. ಶರೀರಕ್ಕೆ ತೊಂದರೆ ಕೊಟ್ಟು ಮಾಡುವಂತಹ ಧಾರ್ಮಿಕ ಕಾರ್ಯಗಳು ಅದು ಧರ್ಮ ಸಂಬಂಧಿ ಅಲ್ಲವೇ ಅಲ್ಲ. ಮುಂದೆ ಎಷ್ಟೋ ದೊಡ್ಡ ದೊಡ್ಡ ಧರ್ಮಾದಿಗಳನ್ನು ಮಾಡಬೇಕಿರ್ತದೆ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಿರ್ತದೆ ನಮ್ಮ ಕಡೆಯಿಂದ. ಏಕಾದಶಿ ಉಪವಾಸ ಮಾಡ್ತಾ ಕುಳಿತರೆ ತಲೆ ತಿರುಗೋದು, ಇದಾಗೋದು, ಎಲ್ಲರೂ ಬೀಳೋದು ಆಯ್ತು, ಮಾಡಬೇಡಿ. ಆದರೆ ಆರಾಮಾಗಿದ್ರೂ ಮಾಡಿಲ್ಲ ಅಂತಂದ್ರೆ ತಪ್ಪು ಅಂತ. ಹೀಗೆ ನಮಗೆ ನಾವೇ ಹಿಂಸೆ ಕೊಟ್ಕೊಳ್ಬಾರ್ದು. ಹೀಗೆ ಮೂಢಾಗ್ರಾಹೇಣ ಆತ್ಮನಃ ಯತ್ ಪೀಡಯಾ ಕ್ರಿಯತೆ ಪರಸ್ಯ ಉತ್ಸಾದನಾರ್ಥಂ ವಾ ಇದು ತಪಃ ಕ್ರಿಯತೆ ತತ್ ತಾಮಸಂ ಉದಾಹೃತಂ. ಅರ್ಥ ಬರ್ಕೊಳ್ಳಿ. ಮೂಢಗ್ರಾಹೇಣ
ಅವಿವೇಕದಿಂದ ಉಂಟಾದ ದುರಾಗ್ರಹ, ಅಜ್ಞಾನ. ಅವಿವೇಕ ಅಂದರೆ ಅಜ್ಞಾನ. ಅವಿವೇಕದಿಂದ ಉಂಟಾದ ದುರಾಗ್ರಹದಿಂದ ಯತ್ ತಪ ಆತ್ಮನಃ ತನಗೆ ತಾನೇ ಪೀಡೆಯ ಹಿಂಸೆಯನ್ನು ನೀಡುವ ಮೂಲಕ ಯತ್ ತಪಃ ಕ್ರಿಯತೆ. ಒಂದೇ ನಿಮಿಷ, ಅದು ಬೇಡ, ಯತ್ ತಪಃ ಕ್ರಿಯತೆ ಬೇಡ. ಪರಸ್ಯ ಉತ್ಸಾದನಾರ್ಥಂ ವಾ ಶತ್ರುನಾಶಕ್ಕಾಗಿ ಸಾಕು, ಶತ್ರುನಾಶಕ್ಕಾಗಿ ಯತ್ ತಪಃ ಕ್ರಿಯತೆ, ಮಾಡಲ್ಪಡುವ ತಪಸ್ಸು ತತ್ ಅದು ತಾಮಸಮುದಾಹೃತಂ ತಾಮಸ ಎಂದು ಕರೆಯಲ್ಪಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಈಗ ದಾನಗಳ ಬಗ್ಗೆ. ಯಾವುದು ಸಾತ್ವಿಕ ದಾನ? ದಾತವ್ಯಮಿತಿ ಯದ್ದಾನಂ ದೀಯತೆ ನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾತವ್ಯಮಿತಿ ಯದ್ದಾನಂ, ಬರೀ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಎಲ್ಲವೂ ಕೂಡ ಬ್ರಾಹ್ಮಣನ ಕರ್ತವ್ಯ, ಗೃಹಸ್ಥನ ಕರ್ತವ್ಯ. ಬರೀ ಪ್ರತಿಗ್ರಹ ಅಷ್ಟೇ ಗೊತ್ತು ನಮಗೆ, ಕೊಟ್ಟು ಗೊತ್ತೇ ಇಲ್ಲ. ಎರಡು ಕೈಯಿಂದನೂ ಇಸ್ಕೊಂಡೇ ಗೊತ್ತು. ದಾನ ಮಾಡುವುದು ನನ್ನ ಕರ್ತವ್ಯ. ಸಂಧ್ಯಾ ವಂದನೆ ಮಾಡೋದು ಹೇಗೆ ನಮ್ಮ ಕರ್ತವ್ಯವೋ ಹಾಗೆ ದಾನ ಮಾಡುವುದು ನಮ್ಮ ಕರ್ತವ್ಯ. ಈ ಒಂದು ಭಾವನೆಯಿಂದ ದಾನ ಮಾಡಬೇಕು. ಅಥವಾ ಯಾರೋ ಏನೋ ಉಪಕಾರ ಮಾಡಿರ್ತಾರೆ ನಮಗೆ, ಅವರು ಬ್ರಾಹ್ಮಣರೇ ಆಗಿರ್ತಾರೆ, ದೊಡ್ಡ ಉಪಕಾರ ಮಾಡಿರ್ತಾರೆ, ಕರೋದು ಒಂದು ದೊಡ್ಡದೇನೋ ಒಂದು ದಾನ ಮಾಡಿಬಿಡೋದು, ಒಂದು ಬಂಗಾರ ಲೋಟನೋ ಬೆಳ್ಳಿ ಲೋಟನೋ ಏನೋ ಕೊಟ್ಟುಬಿಡೋದು. ಅಪಾಯ ಕಾಲದಲ್ಲಿ ನನಗೆ ಉಪಕಾರ ಮಾಡಿರ್ತಾರೆ, ಆಪತ್ಕಾಲದಲ್ಲಿ ಅಬ್ಬಾ ಉಪಕಾರ ನನ್ನ ಋಣ ತೀರ್ತು ಅಂತ ಭಾವನೆ, ಶುದ್ಧನಾಗುವುದು ಅಲ್ಲ. ಅಥವಾ ಕೆಲವೊಬ್ರು ಇದ್ದಾರೆ, ಈಗಂತರೂ ಅದು ಟ್ರೆಂಡ್ ಶುರು ಆಗೋಗ್ಬಿಟ್ಟಿದೆ. ಕೆಲವೊಬ್ರು ಆಚಾರಗಳೆಲ್ಲ ಸಾಲಿಗ್ರಾಮ ದುಡ್ಡು ಕೊಟ್ಟು ತಗೊಳ್ಬಾರ್ದು, ಬ್ರಾಹ್ಮಣನಿಗೆ ದಾನ ಮಾಡುವುದು, ದುಡ್ಡು ಕೊಟ್ಟು ತಗೊಂಡು ಬ್ರಾಹ್ಮಣನಿಗೆ ದಾನ ಮಾಡ್ಬಿಡೋದು. ಇಬ್ರು ಆಚಾರಗಳು ಮಾತಾಡ್ಕೊಂಡ್ಬಿಡ್ತಾರೆ. ನಾ ಇಷ್ಟು ತಗೋತೀನಿ, ನೀವು ಇದನ್ನು ತಗೋರಿ, ನಾ ನಿಮಗೆ ದಾನ ಮಾಡ್ತೀನಿ, ನೀವು ನನಗೆ ದಾನ ಮಾಡ್ರಿ. ರಾಮ ರಾಮ. ಏನು ಬಂತು ಹೇಳ್ರಿ? ಎಷ್ಟು ಅನುಕೂಲ ಸಿಂಧುಗಳಾಗ್ಬಿಟ್ಟಿದ್ದೀವಿ ನಾವು. ಆಯ್ತಲ್ಲ, ನನಗೆ ಸಿಕ್ತು, ನನಗೆ ಬೇಕಾದ ಸಿಕ್ತು, ನಿಮ್ಗೆ ಬೇಕಾದ ಸಿಕ್ತು, ಅಷ್ಟೇ ಅಲ್ಲ. ಈ ಸುಮ್ಮನೆ ಹಾದಿ ಬೀದಿಲಿ ಹೋಗೋರಿಗೆ ಕೊಡೋದಂತಲ್ಲ.
ದೇಶೇ ಕಾಲೇ ಚ ಪಾತ್ರೇ ಚ. ಒಳ್ಳೆಯ ಕಾಲ ಇರಬೇಕು, ಒಳ್ಳೆಯ ಸ್ಥಳ ಇರಬೇಕು. ಪಾತ್ರೆ, ಒಳ್ಳೆಯ ಪಾತ್ರೆ ಕೊಡಬೇಕಾಚಾರೆ, ಬೆಳ್ಳಿ ಬಟ್ಲು ಹಾಗಲ್ಲ. ಪಾತ್ರ ಅಂತಂದ್ರೆ ಸತ್ಪಾತ್ರನಾದ ವ್ಯಕ್ತಿ ಅಂತ ಅರ್ಥ. ಈಗೆಲ್ಲ ಮಾಡ್ತಾರೆ ಮನೆಯಲ್ಲಿ. ಏನಾದರೂ ತಂದೆ ತಾಯಿನೂ ಹೋದ ಅಂತಂದ್ರೆ ಸುವರ್ಣದಾನ. ಯಾರಿಗೆ? ಮನೆ ಅಳಿಯನಿಗೆ ಆಗಬೇಕು. ಯಾಕೆ? ಸ್ವಲ್ಪ ಬಂಗಾರ ಹೋಗುತ್ತೆ ಮಗಳಿಗೆ ಅಂತ. ಅವನಂತರೂ ಯಾವ ಕರ್ಮಗಳನ್ನೂ ಮಾಡ್ತಿರೋದಿಲ್ಲ, ಗೋಪೀಚನ ಹೇಗೆ ಅಂತನೂ ನೋಡಿರೋದಿಲ್ಲ. ಅಂಥವನಿಗೆ ಸುವರ್ಣದಾನ. ಯಾಕೆ? ಮಗಳಿಗೆ ಹೋಗುತ್ತೆ. ಅಳಿಯ ಅಪ್ಪ ನೀನು ಅಲ್ಲಪ್ಪ, ಅಲ್ಲ, ದೊಡ್ಡ ತಪ್ಪು ಅದು. ಸತ್ಪಾತ್ರನ ಅವನು. ಅಲ್ಲೂ ಹೋದ ಮೇಲೂ ಕೂಡ ಇನ್ನೇನು ಆಸೆ, ಇನ್ನೂ ಕೊಡಬೇಕು ಅನ್ನೋದು ಎಷ್ಟು ಅಸಹ್ಯ ಹೇಳ್ರಿ. ಸತ್ಪಾತ್ರರಿಗೆ ಕೊಡ್ರಿ, ಮಹಾಜ್ಞಾನಿಗಳಿಗೆ ಕೊಡ್ರಿ. ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ಅಂತ ಹೇಳ್ತಾರೆ ದಾಸರು, ಜಗನ್ನಾಥ ದಾಸರು. ಪಾತ್ರ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಬ್ರಾಹ್ಮಣರಿಗೆ. ಯಾಕೆ ಅಂತಂದ್ರೆ ಅದಕ್ಕೊಂದು ಡೆಫಿನೇಷನ್ ಇದೆ, ಶ್ಲೋಕ. ವಾಪಿ ಕೂಪ ತಟಾಕಾದೌ ಗತಂ ಪಾತ್ರಂ ಜಲಾಶಯೇ ನಹಿ ರಿಕ್ತಂ ಸಮಾಯಾತಿ ವಿಪ್ರ ಪಾತ್ರಂ ತಥಾ ಸ್ಮೃತಂ. ಹೇಳಿರ್ಬೇಕಾ ಅಂತ ನಿಮ್ಗೆ ಅನೇಕ ಬಾರಿ. ಬಾವಿಯಲ್ಲಿ ಆಗಲಿ, ಕೆರೆಯಲ್ಲಿ ಆಗಲಿ, ನದಿಯಲ್ಲಿ ಆಗಲಿ, ಒಂದು ಖಾಲಿ ಬಕೆಟೋ ಕೊಡನೋ ಏನೋ ಹೋಯ್ತು ಅಂತ ಆದರೆ ಅದು ಖಾಲಿ ಬರೋದಿಲ್ಲ, ಹೋಗಿ ತುಂಬಿಕೊಂಡೇ ಬರ್ತದೆ. ಹೌದಾ? ಬಾವಿಯಲ್ಲಿ ಬಿಡ್ರಿ, ಕೆರೆಯಲ್ಲಿ ಒಗಿರಿ, ನದಿಯಲ್ಲಿ ಒಗಿರಿ, ಅದು ತುಂಬಿನೇ ಬರೋದು ಮತ್ತೆ. ಹಾಗೆ ವಿಪ್ರಪಾತ್ರ, ಮನೆಗೆ ಬಂದಂತಹ ಬ್ರಾಹ್ಮಣನಿಗೆ ನೀವು ಕೊಡ್ರಿ ಬಿಡ್ರಿ, ದಕ್ಷಿಣೆಯನ್ನ ಕೊಡ್ರಿ ಬಿಡ್ರಿ, ನಿಮ್ಮಿರೋ ಎಲ್ಲ ಪುಣ್ಯವನ್ನು ತಗೊಂಡು ಹೋಗ್ಬಿಡ್ತಾನೆ ಅವನು. ದಕ್ಷಿಣೆಯನ್ನ ಕೊಟ್ರೆ ಅವನ ಪುಣ್ಯ ರಾಶಿ ಎಲ್ಲ ನಿಮಗೆ. ಏನಾಚಾರೆ ದಿನ ಬರ್ತೀರಿ ನೀವು, ದಿನ ಕೊಡ್ಬೇಕಾ? ದಿನ ಯಾರು ಬರ್ತಾರೆ? ದಿನ 500 ರೂಪಾಯಿ ಕೊಡಬೇಕಾ? 10 ರೂಪಾಯಿ ಕೊಡ್ರಿ ಸಾಕು. ದೊಡ್ಡ ವಿಷಯನೇ ಅಲ್ಲ ಈಗ 10 ರೂಪಾಯಿ ನಮಗೆ. ಅಷ್ಟೇ ಪುಣ್ಯ ರಾಶಿ. ಖಾಲಿ ಮಾತ್ರ ಕಳಿಸಬಾರ್ದು ಬಂದ ಬ್ರಾಹ್ಮಣರಿಗೆ. ಅವರ ಪುಣ್ಯ ರಾಶಿ ಎಲ್ಲ ಸುರಿದು ಹೋಗ್ತಾರೆ ನಮಗೆ. ಹಾಗೇ ಕಳಿಸಿದ್ರ ನಿಮ್ದೆಲ್ಲ ಬಾಚಿಕೊಂಡು ಹೋಗ್ತಾರೆ, ಅದು ಕಣ್ಣಿಗೆ ಕಾಣೋದಿಲ್ಲ, ತಗೊಂಡು ಹೋಗ್ತಾರೆ. ಅವನು ಉತ್ತಮನೇ ಆಗಿರಬೇಕು. ಮತ್ತೆ ಹಾಗೆ ವಿಪ್ರ ಪಾತ್ರಂ ತಥಾ ಸ್ಮೃತಂ. ಅದರಿಂದ ದೇಶೇ ಕಾಲೇ ಅಂತ ಬಂದಾಗ ನಾನು ಅದಕ್ಕೆ ಹೇಳಿದ್ದು, 13ನೇ ದಿನ ದಶದಾನ, ಸುವರ್ಣದಾನ ಅಂತೆಲ್ಲ ಮಾಡ್ತಿರ್ತಾರೆ. ನನಗೆ ಅದನ್ನು ನೋಡಿದ್ರೇನೆ ಅಸಹ್ಯ ಆಗತ್ತೆ. ಅಳಿಯನಿಗೆ ಕೊಡಬೇಕು ಸುವರ್ಣ, ಅದ್ಭುತ ರೀ. ಎಷ್ಟು ಬೆಂಕಿಯಲ್ಲಿ ಹಾಕದಷ್ಟು ಪವಿತ್ರವಾದದ್ದು, ಪವಿತ್ರ ಆಗತ್ತದು. ಬಹಳ ಬೆಲೆ ಅದು ಬಿಡಿ, ಪವಿತ್ರವಾದ ವಸ್ತು ಅದು. ಅದರಲ್ಲೂ ನಮ್ಮವರಿಗೆ ಸೇರಬೇಕು ಅನ್ನೋದಿದೆಯಲ್ಲ, ಅದು ಭಾರಿ. ಅದು ಬೇಡ. ಏನು ಅವನಿಗೆ ಮುಕ್ತಿ ಸಿಗೋದಿಲ್ಲ, ಹೋದ ಜೀವಿಗೆ ಏನೂ ಸಿಗೋದಿಲ್ಲ. ಅದರಿಂದ ದಾನದ ಫಲ ಬರಬೇಕಲ್ಲ, ಕೊಡೋದು ಎದಕ್ಕೆ? ಕೆಲವೊಂದು ದಾನಗಳನ್ನು ಫಲವನ್ನು ಅಪೇಕ್ಷಿಸೇ ಕೊಡೋದು. ಮೃತನಾದ ವ್ಯಕ್ತಿ ಅಲ್ಲೆಲ್ಲ ಗೋದಾನ, ಭೂದಾನ ಎಲ್ಲ ಮಾಡೋದಿಲ್ಲ. ಯಾಕೆ? ಛತ್ರದಾನ, ಪಾದುಕಾದಾನ, ಅಲ್ಲಿ ಬಿಸಿಲು ಬಹಳ, ಛತ್ರಿ ಬೇಕು. ಕೆಂಡದಂತೆ ಎಲ್ಲ ಕಲ್ಲುಗಳಿರ್ತದೆ, ಕಾಲು ಸುಡ್ತಾ ಇರ್ತದೆ, ಅದಕ್ಕೆ ಚಪ್ಪಲಿ ದಾನ ಮಾಡಬೇಕು. ಪಾದುಕಾದಾನ, ಗೋದಾನ ಮಾಡಬೇಕು. ವೈತರಣಿ ನದಿಯಲ್ಲಿ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಕೆಲವೊಂದು ಫಲ ಅಪೇಕ್ಷವಾಗಿ ಏನು ಮಾಡಬೇಕಾಗತ್ತೆ. ಆದ್ದರಿಂದ ಅಲ್ಲೂ ಕೂಡ ನಮ್ಮವರಿಗೆ ಸೇರಲಿ ಅನ್ನೋದು ಮೂರ್ಖತನ. ನಿಮ್ಮ ಅಳಿಯನೇ
ಮಹಾಜ್ಞಾನಿಯಾಗಿದ್ದ, ಸತ್ಕರ್ಮವನ್ನ ಮಾಡುವವನೇ ಆಗಿದ್ದ, ಅವನಿಗೇ ಕೊಡಬೇಕು ನೀವು, ಅವನಿಗೇ ಕೊಡಬೇಕು. ಇನ್ನಾರು ಅದಕ್ಕೆ ಅಧಿಕಾರರೇ ಅಲ್ಲ, ಅರ್ಹರೇ ಅಲ್ಲ. ಅಂತಹ ಸಮಯದಲ್ಲಿ ಅವನು ಬಿಟ್ಟು ನೀವು ಬೇರೆಯವ್ರಿಗೆ ಕೊಟ್ಟು ದೊಡ್ಡ ತಪ್ಪು ಅದು. ಗರುಡ ಪುರಾಣದಲ್ಲಿ ಇವೆಲ್ಲ ಬರ್ತವೆ, ಬೇರೆ ಏನಲ್ಲ. ಇದು ಬಿಟ್ಟುಬಿಡ್ರಿ, ದಶದಾನಗಳು ಅವೆಲ್ಲ ಬಿಟ್ಟುಬಿಡ್ರಿ. ಸುಮ್ಮನೆ ನಮ್ಮ ಊರಲ್ಲಿರೋ ಪಂಡಿತರನ್ನ ಬಿಟ್ಟು ಬೇರೆ ಊರಿಂದ ಪಂಡಿತರನ್ನ ಕರೆಸಿ ಅವರಿಗೆ ಗೌರವ ಆತಿಥ್ಯಗಳನ್ನ ಮಾಡಿದರೆ ತಪ್ಪಿದೆ ಅಂತೆ. ಮೊದಲು ನಮ್ಮೂರಲ್ಲಿರೋ ಪಂಡಿತರಿಗೆ ಗೌರವ ಆತಿಥ್ಯಗಳನ್ನು ಮಾಡು, ತದನಂತರ ಬೇರೆ ಊರದು. ಹೀಗಿರ್ಬೇಕಾದ್ರೆ ಬೇರೆಯವ್ರನ್ನೇ ಕಟ್ಟಿಸಿ ಮಾಡ್ತೀವಿ ಅನ್ನೋ ದೊಡ್ಡ ತಪ್ಪು. ಹಾಗೆ ಮನೆಯಳಿಯ ಏನಾದರೂ ಓದಿದ್ದ, ವೈದಿಕ ವೃತ್ತಿಯಲ್ಲೇ ಇದ್ದ, ಅಥವಾ ಗ್ರಂಥಗಳನ್ನು ಅಧ್ಯಯನ, ಆಚಾರ್ಯರ ಗ್ರಂಥವನ್ನು ಒಮ್ಮೆ ಆದರೂ ತೆಗೆದಿದ್ದಾನೆ, ಅವನಿಗೆ ಕೊಡಿ, ಅದರಲ್ಲಿ ಎರಡು ಮಾತಿಲ್ಲ. ಹೀಗೆ ಇದರಲ್ಲಿ ಬರುವಂಥದ್ದು. ಆದ್ದರಿಂದ ಇದು ಸಾತ್ವಿಕ ದಾನ. ದೇಶೇ ಕಾಲೇಚ ಪಾತ್ರೇಚ, ಉತ್ತಮವಾದ ಸ್ಥಳ ಆಗಿರಬೇಕು, ಉತ್ತಮವಾದ ಕಾಲ ಆಗಿರಬೇಕು, ಉತ್ತಮನಾದ ವ್ಯಕ್ತಿ ಸತ್ಪಾತ್ರನಾಗಿರಬೇಕು. ಅಂತಹ ಸಮಯದಲ್ಲಿ ಮಾಡುವಂತಹ ಆ ದಾನ ಸಾತ್ವಿಕ ದಾನ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಇದರ ಬಗ್ಗೆ ಪ್ರಶ್ನೆ ಇದ್ರೆ ಕೇಳಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರಮಸ್ತು.